ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ವಿಶ್ವೇಶ್ವರಯ್ಯನವರು ಅವರ ಒಂದು ಜೀವನದ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಂತಹ ನಾವು ಅವರ ಬಾಲ್ಯ ಜೀವನ ಹೇಗಿತ್ತು, ಅವರು ವೃತ್ತಿ ಜೀವನಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಅವರು ಮಾಡಿದಂತಹ ಸೇವೆಗಳೇನು, ಮುಖ್ಯ ಇಂಜಿನಿಯರ್ ಆಗಿ ಅವರು ಮಾಡಿದಂತಹ ಸೇವೆಗಳು ಯಾವುವು, ಅದಲ್ಲದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ದಿವಾನರಾಗಿ ನೇಮಿಸಿದಂಥ ಸಂದರ್ಭದಲ್ಲಿ ಅವರು ಹೊಸ ಮನ್ವಂತರಕ್ಕೆ ಅಡಿಪಾಯ ಯಾವ ರೀತಿ ಹಾಕಿದರು ಅಂತಕ್ಕಂತಹದ್ದು, ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಅವರು ನೀಡಿದರು ಅಂತಕ್ಕಂತಹದ್ದು, ಕೈಗಾರಿಕೆಗಳಿಗೆ ನೀಡಿದಂತಹ ಪ್ರಾಶಸ್ತ್ಯ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ನೀಡಿದಂತಹ ಪ್ರಾಶಸ್ತ್ಯ, ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಯಾವ ರೀತಿ ಮಾಡಿದರು ಅಂತಕ್ಕಂಥದ್ದು ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ತಕ್ಕಂತಹ ನಾವು ಈಗ ಅವರ ಒಂದು ಒಟ್ಟಾರೆಯಾಗಿ ಅವರ ವ್ಯಕ್ತಿತ್ವವನ್ನು ಗುರುತಿಸಿದಂತಹ ನಮ್ಮ ಸರ್ಕಾರಗಳು ಅವರಿಗೆ ಏನೇನು ಸನ್ಮಾನ ಮಾಡಿದವು ಅಂತಕ್ಕಂತಹ ವಿಚಾರವನ್ನು ಈಗ ನಾವು ತಿಳ್ಕೊಳ್ಳೋಣ. ನೋಡಿ, ಅಲ್ಲಿ ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಬಹಳ ಮುಖ್ಯವಾಗಿರ್ತಕ್ಕಂಥದ್ರಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತಂದೇ ಹೇಳೋದು ಈಗಲೂ. ಹಾಗಾದರೆ ಆ ಸರ್ ಪದವಿಯನ್ನು ನೀಡಿರ್ತಕ್ಕಂಥದ್ದು ಯಾವುದು ಅಂತಂದರೆ ಬ್ರಿಟಿಷ್ ಸರ್ಕಾರ ನೀಡುತ್ತದೆ. ಯಾಕೆ ಅಂತಂದರೆ ಅತ್ಯದ್ಭುತ ವ್ಯಕ್ತಿತ್ವ ರೀ ಅವ್ರದ್ದು, ಮಹಾನ್ ಚೇತನ, ದೊಡ್ಡ ಪ್ರತಿಭೆ ರೀ ಅದು. ಅದನ್ನು ಇನ್ನೊಂದು ಅರ್ಥದಲ್ಲಿ ಗೊಮ್ಮಟ ವ್ಯಕ್ತಿತ್ವ ಅಂತಂದು ಕರಿತಕ್ಕಂಥದ್ದು. ಮತ್ತು ದಾರ್ಶನಿಕ ನೇತಾರ ಅಂದರೆ ಭವಿಷ್ಯದ ಬಗ್ಗೆ ಕಲ್ಪನೆಗಳನ್ನು ಒಳಗೊಂಡಂತಹ ಒಬ್ಬ ಮುಖಂಡ ರೀ ಅವರು. ಇಂತಹ ಅವರು ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದಿ ಮಾತಿನಂತೆ ಬೆಳೆದರು. ಅಂದರೆ ಎಲ್ಲ ರಂಗಗಳಲ್ಲೂ ಸಹ ಎಲ್ಲ ಜ್ಞಾನವನ್ನು ಅವರು ಪಡ್ಕೊಂಡ್ರು ಅಂತಕ್ಕಂತಹದ್ದು. ಇಂತಹ ಬೆಳೆದಂತಹ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸುತ್ತೆ. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಪ್ರಶಸ್ತಿ ಯಾವುದ್ರಿ ಅದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ಇನ್ನು ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳು, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಅಥವಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಈ ರೀತಿ ಅನೇಕ ಸಂಸ್ಥೆಗಳಿದಾವ್ರಿ. ಅದೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಅಥವಾ ವಿಶ್ವವಿದ್ಯಾಲಯಗಳು, ಮೈಸೂರು ವಿಶ್ವವಿದ್ಯಾಲಯ ಆಗಿರ್ಬೋದು, ಬೆಂಗಳೂರು ವಿಶ್ವವಿದ್ಯಾಲಯ ಆಗಿರ್ಬೋದು, ಗುಲ್ಬರ್ಗ ವಿಶ್ವವಿದ್ಯಾಲಯ ಆಗಿರ್ಬೋದು, ಹೊರ ರಾಷ್ಟ್ರದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಇವರೆಲ್ಲರೂ ಏನು ಮಾಡಿದ್ರಪ್ಪ ಅಂತಂದರೆ ಇವರನ್ನು ತಮ್ಮ ಒಂದು ಸಂಸ್ಥೆಗೆ ಸದಸ್ಯರನ್ನಾಗಿ ಮಾಡ್ಕೊತಾವ್ರಿ, ಮೆಂಬರ್ ಆಗಿ ಮಾಡ್ಕೊಂಡ್ಬಿಟ್ಟು ಅವರ ಸಲಹೆಗಳನ್ನು ಸ್ವೀಕಾರ ಮಾಡ್ತಾರೆ ರೀ ತಮ್ಮ ಸಂಸ್ಥೆಯ ಅಭಿವೃದ್ಧಿಗಾಗಿ. ಜೊತೆಗೆ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಗಳನ್ನು ಸಹ ನೀಡ್ತಾರೆ. ಹೀಗೆ ಅನೇಕ ಗೌರವ ಡಾಕ್ಟರೇಟ್ ಪದವಿಗಳು ಸಹ ಇವರಿಗೆ ಸಿಕ್ಕುವಂತಕ್ಕಂಥದ್ದು. ಇನ್ನು ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿ ನೆನಪಿಗಾಗಿ ಇವರು ಏನು 100 ವರ್ಷ ತುಂಬು ಜೀವನವನ್ನು ನಡೆಸಿದಂಥ ಸಂದರ್ಭದಲ್ಲಿ ಶತಮಾನೋತ್ಸವವನ್ನು ಆಚರಿಸಿದ್ರಲ್ಲ, ಅವಾಗೇನು ನೆಹರು ಅವರು ಸಹ ಅಲ್ಲಿಗೆ ಬಂದದ್ದರ್ರಿ. ಆ ಬಂದಂಥ ಸಂದರ್ಭದಲ್ಲಿ ಆ ಶತಮಾನೋತ್ಸವದ ಸವಿ ನೆನಪಿಗಾಗಿ ಅಂಚೆ ಇಲಾಖೆ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಚಿತ್ರ ಇರ್ತಕ್ಕಂಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡುತ್ತೆ. ಇನ್ನು ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಸಾಗಿದರು. ಬಿಡಪ್ಪ ನಂದೇನೇನು ರಿಟೈರ್ಡ್ ಆಯ್ತು, ದೇಶ ತಗೊಂಡು ನಾನೇನು ಮಾಡೋಣ ಅಂತಂದು ಸುಮ್ಮನೆ ಕೂತ್ಕೊಳ್ಳಿಲ್ಲರಿ. ಅವರು ದೇಶದ ಅಭಿವೃದ್ಧಿಗಾಗಿ ಏನೆಲ್ಲ ಸಲಹೆಗಳನ್ನು ನೀಡಬೇಕು, ಯಾರೇ ಸಲಹೆ ಕೇಳ್ಕೊಂಡು ಬಂದರೂ ಅವ್ರಿಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನು ಇವರು ಮಾಡ್ತಾಯಿದ್ರು ಅಂತಕ್ಕಂಥದ್ದು. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡರು. ತನ್ನ ಬಗ್ಗೆ ಯಾವಾಗಲೂ ಚಿಂತೆ ಮಾಡ್ತಿದ್ರು, ಬರೀ ದೇಶದ ಬಗ್ಗೆನೇ ವಿಚಾರ ಮಾಡ್ತಾಯಿದ್ರು. ಅವರು ನರಪೇತಲ ಆಸಾಮಿ, 102 ವರ್ಷ ಬದುಕಿರ್ತಕ್ಕಂಥ ವ್ಯಕ್ತಿ, ಒಂದು ದಿನವೂ ತನ್ನ ಸ್ವಾರ್ಥಕ್ಕಾಗಿ ದುಡಿಲಿಲ್ಲರಿ, ಪರೋಪಕಾರಕ್ಕಾಗಿಯೇ ದುಡಿದಂತಹ ಮಹಾನ್ ವ್ಯಕ್ತಿ ರೀ ಅವರು. ಇಂತಹ ವಿಶ್ವೇಶ್ವರಯ್ಯನವರು ದೇಶದ ಅಭಿವೃದ್ಧಿಗಾಗಿಯೇ ತಮ್ಮ ಪರಿಪಕ್ವ ಅನುಭವವನ್ನು ಬಳಸ್ಕೊಳ್ತಾರೆ. ಆಮೇಲೆ ಇವರು ಸಾಹಿತ್ಯವನ್ನೂ ಸೃಷ್ಟಿ ಮಾಡಿದ್ದಾರೆ ರೀ. ಅದಕ್ಕೆ ಸಾಕಷ್ಟು ನಿದರ್ಶನ ಅಂತಂದರೆ ಉದಾಹರಣೆಗಳಿದ್ದಾವೆ. ಉದಾಹರಣೆಗಳು ಏನು ಅಂತಂದರೆ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳು ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು, ಒಂದನೇದಾಗಿ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಭಾರತದ ಪುನರ್ರಚನೆ, ಯಾವ ರೀತಿಯ ಭಾರತವನ್ನು ಉತ್ತಮವಾಗಿ ಆಧುನಿಕತೆಯ ಹಿನ್ನೆಲೆಯಲ್ಲಿ ರಚನೆ ಮಾಡಬೇಕು ಅಂತಕ್ಕಂಥ ವಿಚಾರಗಳ್ರಿ. ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಭಾರತದ ಆರ್ಥಿಕ ಅಭಿವೃದ್ಧಿಯ ಯೋಜನೆ, ಅದನ್ನು ಮಾಡಿದ್ರಿ. ಜೊತೆಗೆ ಆತ್ಮಚರಿತ್ರೆ, ಇವರು ಬರೆದಿರ್ತಕ್ಕಂತಹ ಆಟೋಬಯೋಗ್ರಫಿ, ಆತ್ಮಚರಿತ್ರೆ ಯಾವುದು ಅಂತಂದರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನನ್ನ ವೃತ್ತಿ ಜೀವನದ ಸವಿನೆನಪುಗಳು, ಆ ಪುಸ್ತಕವನ್ನು ಬರೀತಾರೆ ರೀ ಅವರು. ಇನ್ನು ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ, ರಾಷ್ಟ್ರವನ್ನು ಕಟ್ತಕ್ಕಂತಹ
ಒಂದು ಯೋಜನೆ, ಇಂಡಿಯಾ ರಾಷ್ಟ್ರವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂತಹ ಯೋಜನೆ, ಹೀಗೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಬರೀತಾರೆ. ಬರೆದಂತಹ ಅವರಿಗೆ ಸೆಪ್ಟೆಂಬರ್ 15, 1960 ಶತಮಾನೋತ್ಸವ ಅಭಿನಂದನೆ. ಸೆಪ್ಟೆಂಬರ್ 15, 1860 ಇವ್ರು ಜನಿಸಿದರು ರೀ. 1960ಕ್ಕೆ 100 ವರ್ಷ ಆಯ್ತು ಇವ್ರದ್ದು. ಆವಾಗ ಶತಮಾನೋತ್ಸವ ಅಭಿನಂದನೆ ಆಚರಿಸಲಾಗ್ತಾ ಇತ್ತರ್ರಿ. ಅಂಥ ಸಂದರ್ಭದಲ್ಲಿ ಸರ್ MV ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಲಾಯಿತು. MV ಅವರ ಅಭಿನಂದನಾ ಗ್ರಂಥವನ್ನು ಅಲ್ಲಿ ಪ್ರಕಟಿಸಲಾಗುತ್ತೆ. ಜೊತೆಗೆ 102 ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ MV ಅವರು 1962 ಇಹಲೋಕ ತ್ಯಜಿಸಿದರು. 102 ವರ್ಷ ಅವರು ಪರಿಪೂರ್ಣ ಜೀವನವನ್ನು ನಡೆಸ್ತಾರೆ. ನಡೆಸಿದಂತಹ ಅವರು 1962 ನಮ್ಮನ್ನೆಲ್ಲ ಅಗಲ್ತಾರೆ. ಇಂತಹ ಇವರ ಈ ಮಹಾನ್ ವ್ಯಕ್ತಿತ್ವದ, ಮಹಾನ್ ಚೇತನದ, ಮಹಾನ್ ಪ್ರತಿಭೆಯ ಅನ್ನು ಪದೇ ಪದೇ ನೆನೆಸ್ಕೊಳ್ಳಿಕ್ಕೆ, ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಸಹ ನಾವು ಸೆಪ್ಟೆಂಬರ್ 15 ಎಂಜಿನಿಯರ್ಸ್ ದಿನಾಚರಣೆ ಅಂತಂದು ಹೇಳಿಬಿಟ್ಟು ಅದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದು ಸರ್ MV ವಿಶ್ವೇಶ್ವರಯ್ಯನವರ ಒಂದು ಪರಿಚಯ ರೀ. ಹಾಗಾದರೆ ಇಷ್ಟು ವಿಚಾರಗಳನ್ನು ಕೇಳಿದಂತಹ ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ತಿಳ್ಕೊಂಡ್ರಿ, ಸರ್ ವಿಶ್ವೇಶ್ವರಯ್ಯನವರ ಬಗ್ಗೆ ತಿಳ್ಕೊಂಡ್ರಿ. ಇವರಿಬ್ಬರೂ ಸಹ ಭಾರತದ ಭಾಗ್ಯಶಿಲ್ಪಿಗಳು ಅನ್ನೋದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂತಹ ನೀವು ಅರ್ಥ ಮಾಡಿಕೊಂಡು ಸುಮ್ಮನೆ ಇರೋದಲ್ಲ, ನೀವು ಸಹ ಮುಂದೆ ಇಂತಹ ಉತ್ತಮ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಬೇಕಾದಂತಹ ಎಲ್ಲ ಪ್ರತಿಭೆಯನ್ನು ಬೆಳೆಸಿಕೊಂಡು, ಎಲ್ಲ ಜ್ಞಾನವನ್ನು ಬೆಳೆಸಿಕೊಂಡು ಪರಿಪೂರ್ಣ ವ್ಯಕ್ತಿಯಾಗಿ ನೀವು ಸಹ ಕರ್ನಾಟಕದ, ಭಾರತದ ಭಾಗ್ಯಶಿಲ್ಪಿಗಳಾಗಿರಿ ಅಂತಂದು ಆಶೀರ್ವಾದಿಸ್ತಾ ಈ ಒಂದು ಗದ್ಯ ಭಾಗವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ಅಭ್ಯಾಸಕ್ಕೆ ಬನ್ನಿ. ಅಭ್ಯಾಸದಲ್ಲಿ ನೋಡಿರಿ, ನಾನು ನೋಟ್ಸ್ ಬರೆಯೋ ರೀತಿಯನ್ನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಶೀರ್ಷಿಕೆ ಬರೆದು, ಪ್ರವೇಶ ಬರೆದು, ಕೃತಿಕಾರರ ಪರಿಚಯವನ್ನು ಬರೆದಾದ ನಂತರ ಆಶಯ ಭಾವ ಬರಿಬೇಕು. ಅದನ್ನು ಬರೆದಾದ ನಂತರ ಪದಗಳ ಅರ್ಥಗಳನ್ನು ಬರೀರಿ. ಅದನ್ನು ಬರೆದಾದ ನಂತರ ಟಿಪ್ಪಣಿಗೆ ಬರೀರಿ. ಟಿಪ್ಪಣಿಯಲ್ಲಿ ನೋಡ್ರಿ, ಅಲ್ಲಿ 4 ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ. ರೀಸೆಂಟ್ ಅನ್ನೋ ಪದ ಇಂಗ್ಲೀಷ್ ಪದ ರೀ. ಇದು ಇಂಗ್ಲೀಷ್ನಿಂದ ಕನ್ನಡದಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಇದರ ಅರ್ಥ ಪ್ರತಿನಿಧಿ ಅಂತಕ್ಕಂಥದ್ದು. ಸ್ಯಾನಿಟರಿ ಅನ್ನೋ ಪದವೂ ಸಹ ಇಂಗ್ಲೀಷ್ ಪದ. ಇದರ ಅರ್ಥ ನಿರ್ಮಲೀಕರಣ, ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ ಅಂತಂದು ಅರ್ಥ ರೀ. ದಿವಾನ ಪದ ಪರ್ಷಿಯನ್ ಭಾಷೆಯಿಂದ ಬಂದಿರತಕ್ಕಂತಹ ಪದ ರೀ. ಇದರ ಅರ್ಥ ಸಚಿವ, ಮಂತ್ರಿ, ಹಿರಿಯ, ಮುಖ್ಯ ಕಾರ್ಯಭಾರಿ ಅಂತಂದು ಅರ್ಥ ಬರುತ್ತೆ. ಮನ್ವಂತರ ಅನ್ನೋದು ಸಂಸ್ಕೃತ ಪದ. ಇದರ ಅರ್ಥ ಒಬ್ಬ ಮನುವಿನ ಕಾಲ, ಅಂದರೆ ಪರಿವರ್ತನೆಯ ಕಾಲ, ಬದಲಾವಣೆಯ ಕಾಲ ಅಂತಂದು ಇದನ್ನು ನಾವು ಹೇಳ್ತೀವಿ. ಇಷ್ಟು ವಿಚಾರಗಳನ್ನು ನೀವು ನೋಟ್ಸಲ್ಲಿ ಬರೆದು ಆನಂತರ ಅಭ್ಯಾಸ ಪ್ರಶ್ನೆಗಳನ್ನು ನೀವು ಬರೀರಿ. ನೋಡಿರಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಕ್ತರಾದರು ಅಂತಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ 10 ವರ್ಷದ ಬಾಲಕರಾಗಿದ್ದಾಗಲೇ 1895 ಪಟ್ಟಾಭಿಷಕ್ತರಾದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು? ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? 1900 ನಿರ್ಮಿಸಿದಂತಹ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. ಇದು ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದರು. ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತದೆ? ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತದೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಕ್ಷೇತ್ರಗಳಾದವು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಕ್ಷೇತ್ರಗಳಾದವು. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರು ಇನ್ನೊಂದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ಬಂದವು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕನ್ನಂಬಾಡಿ ಜಲಾಶಯ ನಿರ್ಮಾಣ, ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣವನ್ನು ಮಾಡ್ತಾರೆ. ಅದೇ ರೀತಿ 1907 ವಾಣಿ ವಿಲಾಸ ಸಾಗರವನ್ನು ಕಟ್ತಾರೆ. 1911 ಕೃಷ್ಣರಾಜ ಸಾಗರ ಇವರ ಬೃಹತ್ ಮುಂಗಾಣಿಕೆಯ ಕೊಡುಗೆ ಆಗುತ್ತೆ.
ಆಮೇಲೆ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. ಇವು ಅವರು ಮಾಡಿರ್ತಕ್ಕಂತಹ ನೀರಾವರಿ ಯೋಜನೆಗಳು ಅಂತಕ್ಕಂತಹದ್ದು. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ, ಅದಕ್ಕೆ 2 ಪ್ಯಾರಾದಲ್ಲಿ ನಿಮಗೆ ಸಿಗುತ್ತೆ. ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ ಅಂತಂದು ಅವರು ಹೇಳ್ತಾರೆ. ಹಾಗಾಗಿ ಶಿಕ್ಷಣದಲ್ಲಿ ಬದಲಾವಣೆ ತರಬೇಕು ಅಂತಂದು ಸಾಕಷ್ಟು ಬದಲಾವಣೆಯನ್ನು ಅವ್ರು ತರ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಅಂತಂದು ಹೇಳ್ತಾರೆ. ಈ ಎಲ್ಲ ವಿಚಾರಗಳನ್ನು ನೀವು ನೋಡಿ ಬರೀರಿ. ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ. ನೆಹರು ಅವರು ಶತಮಾನೋತ್ಸವ ಸಮಾರಂಭದಲ್ಲಿ ಮಾತನಾಡ್ತಾ, ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ ಅಂತಂದು ಹೇಳ್ತಾರೆ. ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳಾವು. ಹಣಕಾಸು ನೀತಿಯಲ್ಲಿ ಅವರು ಮಾಡಿದಂತಹ ಮಾರ್ಪಾಡುಗಳು ಅಂತಂದರೆ ಆರ್ಥಿಕ ಚಟುವಟಿಕೆಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಇಂತಹ ಮಾರ್ಪಾಡುಗಳನ್ನು ಮಾಡ್ತಾರೆ. 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಉಳಿತಾಯ ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬರ್ತವೆ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಮತ್ತು ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಳ್ತವೆ. ಸಾರ್ವಜನಿಕ ಜೀವ ವಿಮಾ ಯೋಜನೆಯನ್ನು ಜಾರಿಗೆ ತರ್ತಾರೆ. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸ್ತಾರೆ. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡ್ತಾರೆ. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಳ್ತಾರೆ. ಇವು ಅವರು ಮಾಡಿರ್ತಕ್ಕಂಥ ಮಾರ್ಪಾಡುಗಳು. ಹಾಗಾದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು? ಅದಕ್ಕೆ ಅವರು ಮೈಸೂರನ್ನು ಮಾದರಿ ಮೈಸೂರು ಮಾಡಲಿಕ್ಕೆ ಅವರು ಕಂಕಣಬದ್ಧರಾಗ್ತಾರೆ. ಕಂಕಣಬದ್ಧರಾದಂಥ ಸಂದರ್ಭದಲ್ಲಿ ಎಂದೂ ಕಾಣದಂತಹ ಒಂದು ಅಭಿವೃದ್ಧಿಯನ್ನು ಮೈಸೂರು ಸಂಸ್ಥಾನ ಕಾಣುತ್ತೆ. ಹಾಗಾಗಿ ಅದು ಮಾದರಿ ಮೈಸೂರು ಅಂತಕ್ಕಂತಹ ಒಂದು ಕೀರ್ತಿಗೆ ಪಾತ್ರವಾಗುತ್ತೆ. ಪ್ರಜಾಪ್ರತಿನಿಧಿ ಸಭೆಗೆ ಹೊಸ ರೂಪವನ್ನು ನೀಡ್ತಾರೆ. ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಇವರು ಅನೇಕ ಸಂಸ್ಥೆಗಳನ್ನು ಸ್ವಯಂ ಆಡಳಿತ ಕ್ಷೇತ್ರಗಳನ್ನಾಗಿ ಮಾಡ್ತಾರೆ ರೀ. ಆಮೇಲೆ ಅನೇಕ ರೈಲು ಮಾರ್ಗಗಳನ್ನು ಇವರು ನಿರ್ಮಾಣ ಮಾಡ್ತಾರೆ. ಅಷ್ಟೇ ಅಲ್ಲ, ಅನೇಕ ನೀರಾವರಿ ಯೋಜನೆಗಳನ್ನು ಇವರು ಕೈಗೊಳ್ತಾರೆ. ಅಷ್ಟೇ ಅಲ್ಲದೆ ಸಮಾಜದಲ್ಲಿರ್ತಕ್ಕಂತಹ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲಿಕ್ಕೆ ಅನೇಕ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಜಾರಿಗೆ ತರೋದ್ರ ಮುಖಾಂತರ ಮೈಸೂರನ್ನು ಮಾದರಿ ಮೈಸೂರನ್ನಾಗಿ ಮಾಡ್ತಾರೆ ರೀ ಅವರು. ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆ ಮೊದಲನೇದಾಗಿ ಆಡಳಿತಾತ್ಮಕ ಸೇವೆ, ಅಂದರೆ ಆಡಳಿತದಲ್ಲಿ ಹೊಸ ಹೊಸ ಪರಿವರ್ತನೆಯನ್ನು ತರ್ತಕ್ಕಂತಹದ್ದು, ಪ್ರಾಮಾಣಿಕತೆಗೆ ಒತ್ತು ನೀಡ್ತಕ್ಕಂತಹದ್ದು, ದಕ್ಷತೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂತಹದ್ದು, ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂತಹ ನ್ಯಾಯಾಂಗ ಕಾರ್ಯಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸ್ತಕ್ಕಂಥದ್ದು, ಈ ರೀತಿ ಆಡಳಿತ ಸೇವೆಯನ್ನು ಮಾಡ್ತಾರೆ. ಇನ್ನು ಶಿಕ್ಷಣ ಸೇವೆ, ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗೆ ಪರಿಹಾರ ಅಂತಂದು ಕಂಡುಕೊಂಡು ಅವರು ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ತಾಂತ್ರಿಕ ಕಾಲೇಜುಗಳನ್ನು ತೆರೀತಾರೆ. ವೃತ್ತಿಪರ ಕಾಲೇಜುಗಳನ್ನು ತೆರೀತಾರೆ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸ್ಥಾಪನೆ ಮಾಡ್ತಾರೆ. ಆ ಎಲ್ಲ ವಿಷಯಗಳನ್ನು ಅದಕ್ಕೆ ಬರಿಬೇಕ್ರಿ ನೀವು. ಅದಲ್ಲದೆ ಇವರು ಕೈಗಾರಿಕೆಗಳ ಸ್ಥಾಪನೆಗೆ ಹೆಚ್ಚಿನ ಒತ್ತನ್ನು ನೀಡಿದರು ಅಂತಕ್ಕಂತಹದ್ದು. ಅನೇಕ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಮತ್ತು ಹಣಕಾಸು ನೀತಿಯಲ್ಲಿ ಮಾರ್ಪಾಡು ತರೋದ್ರ ಮುಖಾಂತರ ಅನೇಕ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಅವೆಲ್ಲದರ ವಿವರಣೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಐತಿ, ನೋಡಿ ಬರೀರಿ ಅವನು. ಆ ಎಲ್ಲ ವಿವರಣೆಗಳನ್ನು ಬರೀರಿ ಅದಕ್ಕೆ. ಹಾಗಾದರೆ ಇವಕ್ಕೆ ಹೆಡ್ಡಿಂಗ್ ಏನಪ್ಪ ಅಂತಂದರೆ ಆಡಳಿತಾತ್ಮಕ ಸೇವೆ, ಶೈಕ್ಷಣಿಕ ಸೇವೆ, ಕೈಗಾರಿಕೀಕರಣ, 4ನೇದು ಹಣಕಾಸು ನೀತಿಯಲ್ಲಿ ಮಾರ್ಪಾಡು. ಅವೆಲ್ಲ ವಿಚಾರಗಳನ್ನು ಹಂಗೆ ಹೆಡ್ಡಿಂಗ್ ಹಾಕಿ ಆ ವಿಷಯಗಳನ್ನು ಬರೀರಿ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ನೋಡಿರಿ, ಸಂದರ್ಭ ಅಂದ ತಕ್ಷಣ 7 ಪ್ರಶ್ನೆಗಳಿರಬೇಕು. ಆಯ್ಕೆ, ಸಂದರ್ಭ, ವಿವರಣೆ. ಆಯ್ಕೆಯಲ್ಲಿ 3 ಪ್ರಶ್ನೆಗಳು, ಸಂದರ್ಭದಲ್ಲಿ 3 ಪ್ರಶ್ನೆಗಳು, ವಿವರಣೆಯಲ್ಲಿ 1 ಪ್ರಶ್ನೆ. ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತಕ್ಕಂತಹ ಈ ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿಯವರು ರಚಿಸಿರ್ತಕ್ಕಂತಹ ಭಾಗ್ಯಶಿಲ್ಪಿಗಳು ಗದ್ಯ ಭಾಗದಿಂದ ಆಯ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ ಪರಿಚಯದ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ನಾಲ್ವಡಿ ಯಾಕೆ ಈ ಮಾತು ಬಂದಿದೆ ಅಂತಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತಂದು ಕರೀತಾರೆ. ಯಾಕಪ್ಪ ಹರಿಕಾರ ಅಂತಂದು ಕರೀತಾರೆ ಅಂತಂದರೆ, ಅವರ ಒಂದು ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಅವರು ಅನೇಕ ಕ್ಷೇತ್ರಗಳನ್ನು ಸ್ವಯಂ ಆಡಳಿತ ಕ್ಷೇತ್ರಗಳನ್ನಾಗಿ ಮಾಡ್ತಾರೆ. ಅದರಲ್ಲೂ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ, ಈ ರೀತಿ ಬೇರೆ ಬೇರೆ ಸ್ವಯಂ ಕ್ಷೇತ್ರಗಳನ್ನು ಅವರು ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಒಟ್ಟಾರೆಯಾಗಿ ಅವ್ರನ್ನ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕರೆಯಬಹುದು. ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಈ ವಾಕ್ಯವನ್ನು DS ಜಯಪ್ಪ ಗೌಡರು ರಚಿಸಿರ್ತಕ್ಕಂತಹ
ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಪುಸ್ತಕ, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಪುಸ್ತಕ ಕೃತಿಯಿಂದ ಆಯ್ದ. ಸರ್ ಎಂ ವಿಶ್ವೇಶ್ವರಯ್ಯ ಭಾಗ್ಯಶಿಲ್ಪಿಗಳು ಗದ್ಯ ಭಾಗದಿಂದ ಈ ವಾಕ್ಯವನ್ನು ಆರಿಸಿಕೊಂಡಿರ್ತಕ್ಕಂಥದ್ದು. ಹಾಗಾದರೆ ಇದನ್ನು ಲೇಖಕರು ಹೇಳ್ತಾರೆ, ಓದುಗರಿಗೆ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಅಂತಂದರೆ, ಈ ಸ್ವಯಂ ಚಾಲಿತ ಬಾಗಿಲುಗಳನ್ನು ಅನ್ವೇಷಣೆ ಮಾಡಿದಂತಹ ಸಂದರ್ಭದಲ್ಲಿ ಅದರ ವಿಶೇಷತೆಯನ್ನು ತಿಳಿಸುವಾಗ ಈ ಮಾತನ್ನು ಹೇಳ್ತಾರೆ. ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಇದನ್ನು ಪಠ್ಯಪುಸ್ತಕ ಸಮಿತಿಯವರು ರಚಿಸಿರ್ತಕ್ಕಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಗದ್ಯ ಭಾಗದಿಂದ ಆರಿಸಿಕೊಂಡಿರ್ತಕ್ಕಂತಹದ್ದು. ಹಾಗಾದರೆ ಮೈಸೂರು ಸಂಸ್ಥಾನ ಯಾವ ರೀತಿ ಅಭಿವೃದ್ಧಿ ಹೊಂತು ಅಂತಕ್ಕಂಥದ್ದನ್ನು ತಿಳಿಸೋ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮಾತು. ಹಾಗಾದರೆ ಅಲ್ಲಿ ವಿವರಣೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಅಭಿವೃದ್ಧಿ ಕಾಣಲಿಕ್ಕೆ ಏನೆಲ್ಲ ಕಾರ್ಯಗಳನ್ನು ಅವರು ಕೈಗೊಂಡರು ಅಂತಕ್ಕಂಥದ್ದನ್ನು ಅದರಲ್ಲಿ ಬರಿಬೇಕಾಗುತ್ತೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಆಯ್ಕೆ ನೀವು ಬರೀರಿ. ಇನ್ನು ಸಂದರ್ಭ, ಈ ಮಾತನ್ನು ಜವಾಹರ್ಲಾಲ್ ನೆಹರು ಅವರು ವಿಶ್ವೇಶ್ವರಯ್ಯನವರಿಗೆ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಹೇಳ್ತಕ್ಕಂಥ ಒಂದು ಮಾತು. ಈ ಮಾತು ಏನು ತಿಳಿಸುತ್ತಪ್ಪ ಅಂತಂದರೆ, ವಿಶ್ವೇಶ್ವರಯ್ಯನವರ ಕಾರ್ಯಕುಶಲತೆಯನ್ನು ತಿಳಿಸ್ತಕ್ಕಂತಹ ಮಾತು ಇದಾಗಿದೆ ಅಂತಕ್ಕಂಥದ್ದು. ಇನ್ನು ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬಿ ನೋಡ್ರಿ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಕ್ಕಂತಹದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರಿಗೆ ರೀಜೆಂಟರಾಗಿ ಕಾರ್ಯನಿರ್ವಹಿಸಿದವರು ಅವರ ತಾಯಿ ಮಹಾರಾಣಿ ವಾಣಿ ವಿಲಾಸರವರು. 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಡ್ಯಾಶ್ ನಿಷೇಧಿಸಲಾಯಿತು. 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯನ್ನು ನಿಷೇಧವಾಯಿತು. ಜಾತಿ ಪರಿಗಣನೆಯನ್ನು ನಿಷೇಧ ಮಾಡಿದರು. ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು. ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ ಸಂಡ್ ಹರ್ಸ್ಟ್ ಅವರು ವಿಶ್ವೇಶ್ವರಯ್ಯ ಅವರನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಭಾರತ ಸರ್ಕಾರವು ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿತು. ಇಷ್ಟು ಭಾಗ್ಯಶಿಲ್ಪಿಗಳು ಗದ್ಯಭಾಗ ರೀ. ಲೇಖನ ಚಿಹ್ನೆಗಳ ಬಗ್ಗೆ ನಾನು ಮುಂದೆ ಹೇಳ್ತೇನೆ, ಆಮೇಲೆ ಅದನ್ನು ನೋಡೋಣಂತೆ. ಹಾಗಾದರೆ ಅದಕ್ಕೆ ಅದಾದ ನಂತರ ಅಲ್ಲಿ ಪತ್ರಲೇಖನ ಇದೆ ರೀ. ಆ ಪತ್ರಲೇಖನವನ್ನು ಬರೆಯೋದು ಹೇಗೆ ಅಂತಕ್ಕಂಥದ್ದನ್ನು ನಾವು ನೆಕ್ಸ್ಟ್ ಪೀರಿಯಡಲ್ಲಿ ವಿಚಾರ ಮಾಡೋಣಂತೆ. ಇಲ್ಲಿಗೆ ಈ ಗದ್ಯಭಾಗವನ್ನು ನಿಲ್ಲಿಸ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.